ಹಾಯ್ ಎವ್ರಿವನ್. ನಾವು ಈ ಹಿಂದಿನ ಕ್ಲಾಸ್ಗಳಲ್ಲಿ ರಿಯಲ್ ವೆಜಿಟೇಬಲ್ಸ್ಗಳನ್ನು ನೋಡಿದ್ವಿ. ಹಾಗೆಯೇ ವೆಜಿಟೇಬಲ್ಸ್ ನೇಮ್ಗಳನ್ನು ಓದೋದು ಸಹ ನಾವು ಕಲ್ತಿದ್ವಿ. ಟುಡೇ ವಿ ಆರ್ ಲರ್ನ್ ಹೌ ಟು ರೈಟ್ ವೆಜಿಟೇಬಲ್ ನೇಮ್ಸ್ ವಿತ್ ಜಾಯಿಂಟ್ ಲೆಟರ್ಸ್. ಓಕೆ, ಎಸ್. First one letter, capital letter. ಫಸ್ಟ್ ಒನ್ ಲೆಟರ್ ನಾವು ಯಾವುದು ಬರೆಯುವಾಗ ಪದೇ ಪದೇ ಹೇಳ್ತಾ ಇರ್ತೀವಿ, ಕ್ಯಾಪಿಟಲ್ ಲೆಟರ್, ಬಿಗ್ ಲೆಟರ್. ಎಸ್, 3 ಲೈನಲ್ಲಿ ಬರೆದಿದ್ದೀನಿ. ವಿ. ನಾವು ಈಗಾಗಲೇ ಸ್ಮಾಲ್ ಕರ್ಸಿವ್ ಲೆಟರ್ಸನ್ನು ಕಲ್ತಿದ್ದೀವಿ. ಈಗಲೂ ಸಹ ನಾವು ಸ್ಮಾಲ್ ಕರ್ಸಿವ್ ಲೆಟರ್ಸನ್ನೇ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡೋಣ. ವಿ ಬರೆದಿದ್ದೀನಿ, ವಿ ಇ ಅಲ್ವಾ. ನೆಕ್ಸ್ಟ್ ಜಿ. ಓಕೆ, ನೆಕ್ಸ್ಟ್ ಇ, ಟಿ, ಎ, ಬಿ, ಎಲ್, ಇ, ಎಸ್. ಓಕೆ, ನಾನಿಲ್ಲಿ ವೆಜಿಟೇಬಲ್ಸ್ ಅಂತ ಹೇಳಿ ಇಲ್ಲೆಲ್ಲ ಸ್ಮಾಲ್ ಕರ್ಸಿವ್ ಲೆಟರ್ಸಲ್ಲಿ ಬರೆದಿದ್ದೀನಿ. ಈಗ ಇದನ್ನೇ ಜಾಯಿಂಟ್ ಲೆಟ್ರಲ್ಲಿ ಬರಿತೀನಿ. ನೋಡೋಣ ಹೇಗೆ ಅಂತ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್. ಎಸ್, ಓಕೆ. ವಿ. ನೋಡಿ, ಇಲ್ಲಿ ಎಲ್ಲ ಹೀಗೆ ಕೊಂಬು ಬಂದಿದೆ ಅಲ್ಲ, ಈ ಕೊಂಬನ್ನು ಸೇರಿಸ್ತಾ ಹೋಗ್ತೀನಿ. ವಿ ಇ. ನೋಡಿ, ಇಲ್ಲಿ ಸೇರಿಸ್ತಾ ಹೋಗಿದ್ದೀನಿ. ಜಿ ಇ, ಟಿ ಎ. ಟೀಗೆ ಗೆರೆ ಹಾಕೋದನ್ನು ಆಮೇಲೆ ಹಾಕೋಣ, ನಾನಿಲ್ಲಿ ಕೈಯನ್ನು ಮೇಲೆ ಕೆತ್ತಿಲ್ಲ. ಬಿ ಎಲ್ ಇ ಎಸ್. ನೋಡಿ, ಸೇರಿಸಿ ಬರ್ತಿದ್ದೀನಿ, ವೆಜಿಟೇಬಲ್ಸ್. ಓಕೆ, ಎಸ್. ಇಲ್ಲಿ ನಾನು ಬರೆಯುವಾಗ ಏನು ಮಾಡಿದ್ದೀನಿ ಅಂದರೆ ಬಿಡಿಸಿ ಬಿಡಿಸಿ ದೂರದಲ್ಲಿ ಲೆಟರ್ಸನ್ನು ಬರೆದಿದ್ದೀನಿ. ಇಲ್ಲಿ ಬರೆಯುವಾಗ ಸೇರಿಸಿ ಬರಿತಾ ಹೋಗಿದ್ದೀನಿ. ಎಸ್, ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು. ಓಕೆ, ಫಸ್ಟ್ ಒನ್ ಬ್ರಿಂಜಾಲ್. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್, 3 ಲೈನಲ್ಲೇ ಬರೆದಿದ್ದೀನಿ. ಬಿ. ನೋಡಿ, ನಾನು ಇಲ್ಲೆಲ್ಲ ಬಿಡಿಸಿ ಬರಿತಾ ಇದ್ದೀನಿ, ಸ್ಮಾಲ್ ಕರ್ಸಿವನ್ನೇ ಬರಿತಾ ಇದ್ದೀನಿ. ಆರ್ ಐ ಎನ್ ಜೆ. ನೋಡಿ, ಇಲ್ಲಿ ಸ್ಮಾಲ್ ಕರ್ಸಿವ್ ಬರೆಯುವಾಗ ಎಲ್ಲ ಅಕ್ಷರಗಳಿಗೂ ಒಂದೊಂದು ಕೊಂಬು ಬಂದಿದೆ ಅಲ್ವಾ. ನಾವು ಈ ಕೊಂಬುಗಳನ್ನು ಸೇರಿಸ್ತಾ ಹೋದರೆ ಜಾಯಿಂಟ್ ಲೆಟರ್ಸನ್ನು ನೀಟಾಗಿ ಬರಿಬೋದು. ನೋಡಿ, ನಾನಿಲ್ಲಿ ಬರೆಯುವಾಗ ಎಲ್ಲ ಸ್ಮಾಲ್ ಕರ್ಸಿವ್ ಲೆಟರ್ಸನ್ನು ದೂರದಲ್ಲಿ ಬರೆದಿದ್ದೀನಿ. ಈಗ ಇದನ್ನು ಸೇರಿಸಿ ಬರಿತೀನಿ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಬಿ. ನೋಡ್ರಿ, ಆರಿಗೊಂದು ಕೊಂಬು ಬಂತಲ್ವಾ, ಈ ಕೊಂಬಿಗೆ ಸೇರಿಸಿನಿ ಐ ಚುಕ್ಕಿ ಆಮೇಲೆ ಇಡೋಣ. ಓಕೆ, ಬಿ ಆರ್ ಐ. ನೋಡ್ರಿ, ಎನ್ನಿಗೊಂದು ಕೊಂಬು ಬಂತಲ್ವಾ, ಈ ಕೊಂಬಿಗೆ ಸೇರಿಸಿನಿ ಜೆ ಕೊಂಬಿಗೆ ಸೇರಿಸಿನಿ ಎ ಕೊಂಬಿಗೆ ಸೇರಿಸಿನಿ ಎಲ್. ಈಗ ಜೆಗೊಂದು ಪಾಯಿಂಟು, ಐಗೊಂದು ಪಾಯಿಂಟ್ ಇಟ್ಟರೆ ಬ್ರಿಂಜಾಲ್. ಬಿ ಆರ್ ಐ ಎನ್ ಜೆ ಎ ಎಲ್, ಬ್ರಿಂಜಾಲ್. ನೆಕ್ಸ್ಟ್ ಟೊಮ್ಯಾಟೊ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್. ನೋಡ್ರಿ, ನಾನು ಸ್ಮಾಲ್ ಕರ್ಸಿವ್ ಬರ್ತಿದ್ದೀನಿ. ಟಿ ಒ ಎಮ್ ಎ ಟಿ ಒ. ಈಗಾಗಲೇ ನಮಗೆ ಇಂಗ್ಲೀಷ್ ಕ್ಲಾಸ್ ವರ್ಕಲ್ಲಿ ನಮಗೆ ರಾಜೇಶ್ವರಿ ಮ್ಯಾಮ್ ಸ್ಮಾಲ್ ಕರ್ಸಿವ್ ಲೆಟರ್ಸನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ನಾವು ಈಗ ಪ್ರಾಕ್ಟೀಸ್ ಮಾಡಿದ್ದೀವಿ, ಜೊತೆಗೆ ಸೇರಿಸಿ ಬರೆಯೋದನ್ನು ಈಗ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಷ್ಟೇ. ಟಿ ಕ್ಯಾಪಿಟಲ್ ಬರೋದನ್ನ ಓ. ನೋಡ್ರಿ, ಓಗೊಂದು ಕೊಂಬಂದಿದೆ ಇಲ್ಲಿ, ಟಿ ಒ. ನೋಡ್ರಿ, ಎಮ್, ಆ ಕೊಂಬಿಗೆ ಸೇರಿಸಿನಿ ಎಮ್ಮಿಗೆ ಇನ್ನೊಂದು ಇಲ್ಲಿ ಕೊಂಬು ಬಂತಲ್ವಾ, ಈ ಕೊಂಬಿಗೆ ಸೇರಿಸಿನಿ ಎಗೊಂದು ಕೊಂಬು ಬಂತಲ್ವಾ, ಇದಕ್ಕೆ ಸೇರಿಸಿನಿ ಟಿ, ಇದಕ್ಕೊಂದು ಕೊಂಬು ಬಂತು. ಹೀಗೆ ಆ ಕೊಂಬುಗಳನ್ನು ಸೇರಿಸ್ತಾ ನಾವು ಬರೀತಾ ಹೋದರೆ ತಾನೇ ಜಾಯಿಂಟ್ ಲೆಟರ್ಸ್ ಪ್ರಾಕ್ಟೀಸ್ ಆಗುತ್ತೆ. ಚಿಲ್ಲಿ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್. ನೋಡ್ರಿ, ಸ್ಮಾಲ್ ಕರ್ಸಿವ್ ಹಿಂಗೆ CHI. ನೋಡ್ರಿ, ಹೆಚ್ಚಿಗೆ ಒಂದು ಕೊಂಬು ಬಂದಿದೆ, ಐಗೆ 2 ಕಡೆ ಕೊಂಬು ಬಂದಿದೆ. CHI
ನೋಡ್ರಿ ಇಲ್ಲಿ ಎಲ್ಲಿಗೆ ಇಲ್ಲೊಂದು ಕೊಂಬು ಇಲ್ಲೊಂದು ಕೊಂಬು ಎಲ್ ಎಲ್ ಐ CHILLI ಚಿಲ್ಲಿ. ನಾನು ಇಲ್ಲಿ ಬಿಡಿಸಿ ಬರ್ದಿದ್ದೀನಲ್ವಾ, ಈಗ ಇದನ್ನೇ ಹೀಗೆ ಸೇರಿಸಿ ಬರೀತೀನಿ. ಸಿ ನೋಡ್ರಿ ಹೆಚ್ಚು ಅದಕ್ಕೊಂದು ಕೊಂಬು ಬಂದಿದೆ, ಆ ಕೊಂಬಿಗೆ ಸೇರಿಸಿನೇ ಐ, ಆ ಕೊಂಬಿಗೆ ಸೇರಿಸಿನೇ ಎಲ್, ಆ ಕೊಂಬಿಗೆ ಸೇರಿಸಿನೇ ಎಲ್, ಆ ಕೊಂಬಿಗೆ ಸೇರಿಸಿನೇ ಐ. ನಂತರದಲ್ಲಿ ನಾವು ಡಾಟ್ ಇಡಬೇಕು. CHILLI ಚಿಲ್ಲಿ. ನೆಕ್ಸ್ಟ್ ಪೊಟ್ಯಾಟೊ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ P, small letter O, small letter T, small letter A, small letter T, small letter O. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಮಾಲ್ ಕರ್ಸಿವ್ಗೆ ಎಲ್ಲ ಕಡೆ ಒಂದೊಂದು ಕೊಂಬುಗಳಿದೆ. ನಾವು ಆ ಕೊಂಬುಗಳನ್ನೇ ಈಗ ಸೇರಿಸಿ ಬರಿತಾ ಹೋಗೋದು. ನೋಡಿ ಪಿ ಓಕೊಂದು ಕೊಂಬು ಬಂತಲ್ವಾ, ಆ ಕೊಂಬಿಗೆ ಸೇರಿಸಿನೇ ಟಿ, ಟಿ ಎ ಟಿ ಓ. ಈಗ ಈ ಟೀಗೆ ಗೆರೆ ಹಾಕಿದ್ರೆ ಫಿನಿಶ್. ಓಕೆ, ಪೊಟ್ಯಾಟೊ. ನೆಕ್ಸ್ಟ್ ಕುಕುಂಬರ್. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ CU. ನೋಡ್ರಿ CUM BER ಕುಕುಂಬರ್. ಈಗ ಇದೇ ಲೆಟರ್ಸನ್ನು ಸೇರಿಸಿ ಬರೆಯೋಣ. ಓಕೆ, ಸಿ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ CU, CUM BER cucumber. Yes, ready? Radish. First one letter capital letter R A. ನೋಡ್ರಿ ಎಲ್ಲ ಅಕ್ಷರಗಳಿಗೂ ಕೊಂಬುಗಳಿದೆ. D I S H. ಓಕೆ, ಈಗ ಇದೇ ಲೆಟರ್ಸ್ಗಳನ್ನು ನಾನು ಸೇರಿಸಿ ಬರಿತಾ ಇದ್ದೀನಿ. D I S H. Radish. 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 Cabbage. First one letter capital letter C, small cursive A, CA. ನೋಡ್ರಿ ನಾನು B ಬರೆಯುವಾಗ ಹೇಗೆ ಬರ್ತೀನಿ, B A G E CABBAGE ಕ್ಯಾಬೇಜ್. ಓಕೆ, ನಾನು ಈಗ ಅದನ್ನೇ ಬರಿತಾ ಇದ್ದೀನಿ, ಸೇರಿಸಿ ಬರಿತಿದ್ದೀನಿ ಅಷ್ಟೇ, ಜಾಯಿಂಟಲ್ಲಿ ಬರಿತಿದ್ದೀನಿ. ಸಿ ಎಗೊಂದು ಕೊಂಬಿದೆ, ಈ ಎ ಕೊಂಬಿಗೆ ಸೇರಿಸಿನೇ ಮತ್ತು ಬಿ ಬರಿತಾ ಇದ್ದೀನಿ. ಬಿಗಿಲ್ಲೊಂದು ಕೊಂಬು ಬರುತ್ತಲ್ವ, ಇದೇ ಕೊಂಬಿಗೆ ಸೇರಿಸಿ ಇನ್ನೊಂದು ಬಿ ಬರಿತಾ ಇದ್ದೀನಿ, ಇದೇ ಕೊಂಬಿಗೆ ಸೇರಿಸಿ ಇನ್ನೊಂದು ಎ ಬರಿತಾ ಇದ್ದೀನಿ, ಈ ಕೊಂಬಿಗೆ ಸೇರಿಸಿ ಜಿ ಬರಿತಾ ಇದ್ದೀನಿ, ಕೊಂಬಿಗೆ ಸೇರಿಸಿ ಇ ಬರಿತಾ ಇದ್ದೀನಿ. CABBAGE ಕ್ಯಾಬೇಜ್ ಅಂದ್ರೇನು, ಎಲೆಕೋಸು. ಓಕೆ, ಎಸ್. ಕ್ಯಾರೆಟ್. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ CARROT. ಓಕೆ, ಇದನ್ನೇ ಇಲ್ಲಿ ಸೇರಿಸಿ ಬರೆದಾಗ ಏಗೊಂದೊಂದು ಕೊಂಬು ಬಂದಿದೆಯಲ್ಲ, ಇದಕ್ಕೆ ಸೇರಿಸಿನೇ ಆರ್ ಈ ಕೊಂಬಿಗೆ ಸೇರಿಸಿನೇ ಆರ್ ಈ ಕೊಂಬಿಗೆ ಸೇರಿಸಿನೇ ಓ, ಈ ಓಕ್ಕೆ ಸೇರಿಸಿನೇ ಟಿ. CARROT ಕ್ಯಾರೋಟ್. ಓಕೆ, ಎಸ್, ರೆಡಿ. ನೆಕ್ಸ್ಟ್ ಬಾಟಲ್ ಗಾರ್ಡ್. ಬಾಟಲ್ ಗಾರ್ಡ್ ಅಂದರೆ ಏನು ಹೇಳಿದ್ದೆ, ಸೋರೆಕಾಯಿ ಅಥವಾ ಹಾಲಗುಂಬಳಕಾಯಿ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ BOTLE
T A L bottle, gold. G O U R D ನೋಡಿ. ಓಕೆ, ಸೇರಿಸಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್ ಲೆಟರ್ ಬಿ. ಓಕೊಂದು ಕೊಂಬ್ ಬಂದಿದೆ, ಈ ಕೊಂಬಿಗೆ ಸೇರಿಸಿನೇ ಟಿ ಬರಿತಾ ಇದ್ದೀನಿ. ಇನ್ನೂ ಒಂದು ಟಿ ಬರಿತಾ ಇದ್ದೀನಿ. ಈ ಕೊಂಬಿಗೆ ಸೇರಿಸಿನೇ ಎ ಬರಿತಾ ಇದ್ದೀನಿ. ಎ ಕೊಂಬಿಗೆ ಸೇರಿಸಿನೇ ಎಲ್ ಕೊಂಬಿಗೆ ಸೇರಿಸಿನೇ ಜಿ. ಓ ಯು ಆರ್ ಡಿ. ಈಗ ಈ ಟೀಗೆ ಗೆರೆ ಹಾಕ್ಕೊಂಡ್ರೆ ಬಾಟಲ್ ಗಾರ್ಡ್ ಕಂಪ್ಲೀಟ್. ಎಸ್. ನೆಕ್ಸ್ಟ್ ಆನಿಯನ್. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ O N I O N ಆನಿಯನ್. ನಾನಿಲ್ಲಿ ಯಾಕೆ ಈ A4 ಶೀಟಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ತೋರಿಸ್ತಿದ್ದೀನಿ ಅಂದರೆ, ಸ್ವಲ್ಪ ದೊಡ್ಡದಾಗಿ ಬರಿಬೋದು ಅನ್ನೋ ಪರ್ಪಸ್ಸಿಗೋಸ್ಕರ ನಾನಿಲ್ಲಿ A4 ಶೀಟಲ್ಲಿ ಲೈನ್ ಹಾಕಿ ತೋರಿಸ್ತಿದ್ದೀನಿ. ನಾವು 4 ಲೈನಲ್ಲಿ ಬರೆಯೋದ್ರಿಂದ ನಾವೇನು ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಬರಿತೀವಲ್ಲ, ಅದನ್ನು ರೆಡ್ ಲೈನಿಗೆ ಸೇರಿಸಿ ಮೇಲಿನ 3 ಲೈನಿಗೆ ಮಾತ್ರ ಬರಿತಾ ಹೋಗಬೇಕು. ಓಕೆ, ನಾವೀಗ ಈ ಆನಿಯನನ್ನು ಸೇರಿಸಿ ಬರೆಯೋಣ. ಓ ನೋಡಿ, N I O N ಆನಿಯನ್. ಓಕೆ. ಎಸ್. ನಾವು ಐ ಬರೆಯುವಾಗ, ಟಿ ಬರೆಯುವಾಗ ನಾವು ಹೀಗೆ ಲೈನ್ ಹಾಕಬೇಕಲ್ವ. ಐ ಬರೆಯುವಾಗ ಇಲ್ಲೊಂದು ಪಾಯಿಂಟ್ ಇಡಬೇಕು, ಟಿ ಬರೆಯುವಾಗ ಲೈನ್ ಹಾಕಬೇಕಲ್ವ. ಅವಾಗ ಇದಿಷ್ಟು ಬರೆದಾದ ನಂತರ ನಾವು ಲೈನ್ ಹಾಕೋದನ್ನು, ಈ ಪಾಯಿಂಟ್ ಇಡೋದನ್ನು ಮಾಡಬೇಕು. ಅವಾಗ ನಮಗೆ ಈಸಿ ಆಗುತ್ತೆ ಬರೀಲಿಕ್ಕೆ. ಓಕೆ. ಎಸ್. ಲೇಡೀಸ್ ಫಿಂಗರ್. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ L A D Y S. ಲೇಡೀಸ್ ಫಿಂಗರ್. ಎಫ್ ನೋಡಿ, F I N G E R. ಓಕೆ, ನಾನೀಗ ಇದನ್ನು ಸೇರಿಸಿ ಬರಿತೀನಿ ಅಷ್ಟೇ. ಎಲ್ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಎಲ್ ನೋಡಿ. ಈಗ L A D Y S. ಎಸ್ಸಿಗೊಂದು ಕೊಂಬು ಅಂತಲ್ವಾ, ಅದಕ್ಕೆ ಸೇರಿಸಿನೇ ಎಫ್ ಬರಿತಾ ಇದ್ದೀನಿ. F I N G E R. ಲೇಡೀಸ್ ಫಿಂಗರ್. ಎಸ್. ನೆಕ್ಸ್ಟ್ ಕ್ಯಾಪ್ಸಿಕಮ್. ದಪ್ಪ ಮೆಣಸು, ದೊಡ್ಡ ಮೆಣಸು. ಓಕೆ, ದಪ್ಪ ಮೆಣಸು ಅಂತಲೂ ಹೇಳ್ತೀವಿ. ಕ್ಯಾಪ್ಸಿಕಮ್. ಫಸ್ಟ್ ಒಂದು ಲೆಟರ್ ಕ್ಯಾಪಿಟಲ್ ಲೆಟರ್ ಸಿ. ನೋಡ್ರಿ, ಎಗೆ 2 ಕೊಂಬು ಬಂತು, ಹಿಂದೆ ಒಂದು ಮುಂದೆ ಒಂದು 2 ಕೊಂಬು ಬಂತು. ಈಗ ಪಿ. ನೆಕ್ಸ್ಟ್ ಎಸ್. ಐ. ಎಸ್ಸಿಗೂ ಕೊಂಬಿದೆ ನೋಡ್ರಿ, ಪಿಗೂ ಹಿಂಗೆ ಕೊಂಬಿದೆ, ಎಸ್ಸಿಗೆ ಐ ಕೊಂಬಿದೆ. ನೆಕ್ಸ್ಟು ಸಿ. ನೆಕ್ಸ್ಟ್ ಯು ಎಮ್. ಇದೇ ಲೆಟರ್ಸನ್ನು ಇಲ್ಲಿ ಸೇರಿಸಿ ಬರೆಯೋಣ ಹೇಗೆ ಅಂತ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಸಿ ಎ ಪಿ ಎಸ್ ಐ ಸಿ ಯು ಎಮ್ ಎಸ್. ನಾನು ಅವಾಗಲಿಂದ ಹೇಳ್ತಾ ಇದ್ದೆ, ಪಾಯಿಂಟ್ಸ್ ಇಡುವಾಗ ಪೂರ್ತಿ ಸ್ಪೆಲ್ಲಿಂಗನ್ನು ಬರೆದಾದ್ಮೇಲೆ ಪಾಯಿಂಟನ್ನು ಇಡಬೇಕು. ನಾವಿಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಕೆಲವೊಂದು ಲೆಟರ್ಸ್ಗಳು 4 ಲೈನಲ್ಲಿದೆ. ಪಿ ಇರ್ಬೋದು, ಎಫ್ ಇರ್ಬೋದು. ಓಕೆ, ಕೆಲವೊಂದು ಲೆಟರ್ಸ್ಗಳು 4 ಲೈನಲ್ಲಿ ಇದೆ. ನಾವು ಬರೆಯುವಾಗ ಸ್ಮಾಲ್ ಲೆಟರ್ಸ್ಗಳು 3 ಲೈನಲ್ಲೂ ಇರುತ್ತೆ, 2 ಲೈನಲ್ಲೂ ಸಹ ಇರುತ್ತೆ. ನೆಕ್ಸ್ಟ್ ಪೀಸ್. ಪಿ ಇ
ಎ ಎಸ್ ಎಸ್ ನೋಡಿ ಸೇರಿಸಿ ಬರೆಯೋಣ ಮಧ್ಯ ಲೈನಲ್ಲಿ. ಪಿ ಇ ಎ ಎಸ್. ಓಕೆ, ಪೀಸ್. ಪೀಸ್ ಅಂದರೆ ಬಟಾಣಿ ಕಾಳು. ನೆಕ್ಸ್ಟ್ ಜಿಂಜರ್. ಫಸ್ಟ್ ಒಂದು ಲೆಟರ್ ಕ್ಯಾಪಿಟಲ್ ಲೆಟರ್. ಜಿಂಜರ್ ಅಂದರೆ ಶುಂಠಿ. ಜಿ ಐ ಎನ್ ಜಿ ಇ ಆರ್ ಜಿಂಜರ್. ಓಕೆ, ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಜಿ. ನೋಡ್ರಿ, ಐ ಎನ್ ಜಿ ಇ ಆರ್ ಜಿಂಜರ್, ಶುಂಠಿ. ಎಸ್. ನೆಕ್ಸ್ಟ್ ಬಿಟ್ಟರ್ ಗಾರ್ಡ್. ಬಿಟ್ಟರ್ ಗಾರ್ಡ್ ಅಂದ್ರೆ ಏನು? ಹಾಗಲಕಾಯಿ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಬಿ ಐ ಟಿ ಟಿ ಇ ಆರ್ ಜಿ ಓ ಯು ಆರ್ ಡಿ. ಬಿಟ್ಟರ್ ಗಾರ್ಡ್. ಓಕೆ, ಎಸ್. ಬಿ. ನೋಡ್ರಿ, ಇಲ್ಲಿ ನಾನು ಸೇರಿಸಿ ಬರಿತಾ ಇದ್ದೀನಿ. ಪಾಯಿಂಟ್ಸನ್ನು ಆಮೇಲೆ ಬರಿತೀನಿ. ಬಿ ಐ ಟಿ ಟಿ ಇ ಆರ್ ಜಿ ಓ ಯು ಆರ್ ಡಿ. ಈಗ ಐಗೆ ಪಾಯಿಂಟ್ ಇಡಬೇಕು, ಟಿಗೆ ಮತ್ತು ಟಿಗೆ ನಾವು ಇಲ್ಲೇನು ಮಾಡಬೇಕು? ಲೈನ್ ಹಾಕಬೇಕು. ಬಿಟ್ಟರ್ ಗಾರ್ಡ್ ಅಂದರೆ ಹಾಗಲಕಾಯಿ. ನೆಕ್ಸ್ಟ್ ಬೀಟ್ರೂಟ್. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಬಿ. ನೋಡ್ರಿ, ಇ ಇ ಟಿ ಆರ್ ಓ ಓ ಟಿ. ಎಲ್ಲ ಲೆಟರ್ಸ್ಗಳಿಗೂ ಕೊಂಬುಗಳು ಬಂದಿದೆ. ಈ ಲೆಟರ್ಸನ್ನು ನಾವೀಗ ಏನು ಮಾಡಬೇಕು? ಎಲ್ಲ ಕೊಂಬುಗಳನ್ನು ಸೇರಿಸಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಬರೆಯೋಣ. ಫಸ್ಟ್ ಒನ್ ಲೆಟರ್ ಬಿ, ಕ್ಯಾಪಿಟಲ್ ಬಿ. ನೆಕ್ಸ್ಟ್ ಇದನ್ನೇ ಜಾಯಿಂಟ್ ಮಾಡ್ತಾ ಹೋಗೋಣ. ಬಿ ಇ ಇ ಟಿ ಆರ್ ಓ ಓ ಟಿ. ನಾನು ಆವಾಗಲೇ ಹೇಳಿದ್ದೆ, ಲೈನ್ ಹಾಕುವಾಗ ಡಾಟ್ ಇಡುವಾಗ ಲಾಸ್ಟಿಗೆ ಇಡಬೇಕು ಅಂತ. ಎಸ್. ನೆಕ್ಸ್ಟ್ ಪಂಪ್ಕಿನ್. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್. ನಾವು ಯಾವುದೇ ಲೆಟರ್ಸ್ಗಳನ್ನು, ಯಾವುದೇ ವರ್ಡ್ಸ್ಗಳನ್ನು, ಯಾವುದೇ ಸಬ್ಜೆಕ್ಟ್ ಆಗಲಿ ಬರೆಯುವಾಗ ಹೇಳ್ತಾ ಬರೆದ್ರೆ ನಮಗೆ ಬೇಗ ನೆನಪಿನ ಶಕ್ತಿ ಉಳಿಯುತ್ತೆ. ಅಕ್ಷರಗಳು ನೆನಪಲ್ಲಿರ್ತವೆ, ಓದಲಿಕ್ಕೆ ಬೇಗ ಸಹಾಯ ಆಗುತ್ತೆ. ಓಕೆ. ಪಿ ಯು. ನೋಡ್ರಿ, ಎಮ್ ಎಮ್. ನೋಡ್ರಿ, ಪಿ ನಾನು ಏನು ಮಾಡ್ತಿದ್ದೀನಿ? 4 ಲೈನಲ್ಲಿದೆ ಪಿ. ನೋಡ್ರಿ, ಹೀಗೆ ಹೋಗ್ತೀವ, ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಹಿಂಗೆ ಮಾಡಿ ಹಿಂಗೆ ಪಿ. ನೋಡ್ರಿ, ಕೆ. ಕೆ ನೋಡಿ, ಕೆ ಐ ಎನ್. ಪಂಪ್ಕಿನ್. ಇದನ್ನೇ ಸೇರಿಸಿ ಬರೆಯೋಣ. ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಪಿ ಯು ಎಮ್. ಪಿ ಇದೆಯಲ್ಲ, ಮೇಲೆ ಹೋಗಿ ರೆಡ್ ಲೈನನ್ನು ಸೇರಿಸಿ ಹೀಗೆ ಬಂದು ಹೀಗೆ ಪಿ. ಈ ಪಿ ಕೊಂಬಿದೆ ಅಲ್ಲ, ಈ ಕೊಂಬಿಗೆ ಸೇರಿಸಿನೇ ಮತ್ತೆ ನಾವು ಕೆ ಐ ಎನ್. ಪಂಪ್ಕಿನ್. ಪಂಪ್ಕಿನ್ ಅಂದರೆ ಕುಂಬಳಕಾಯಿ. ನಾವು ಈಗಿಲ್ಲಿ ಮೊದಲು ಬರೆದಿದ್ದೀವಿ ಲೆಟರ್ಸ್ಗಳನ್ನು, ಎಲ್ಲ ವೆಜಿಟೇಬಲ್ಸ್ ಲೆಟರ್ಸ್ಗಳನ್ನು ನಾವು ಸ್ಪೆಲ್ಲಿಂಗ್ಗಳನ್ನು ಬರೆಯುವಾಗ ಏನು ಮಾಡಿದ್ದೀನಿ ಅಂದರೆ ಬಿಡಿಸಿ ಬಿಡಿಸಿ ಬರಿತಾ ಹೋಗಿದ್ದೀನಿ. ನೋಡ್ರಿ, ಇಲ್ಲಿ ದೂರದಲ್ಲಿ ಒಂದು ಸೈಡ್ ಬರೆದಿದ್ದೀನಿ, ಇನ್ನೊಂದು ಸೈಡ್ ನಾನೇನು ಮಾಡಿದ್ದೀನಿ
ಸೇರಿಸಿ ಬರೀಲಿಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಸಹ ಒಂದೇ ಸಲ ಬರಲ್ಲ ಪುಟ, ನಿಧಾನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದರೆ ತುಂಬ ಚೆಂದಾಗಿ ಬರಿಬೋದು. ನಾವು ಇನ್ಮೇಲೆ ಬರೆಯುವಾಗೆಲ್ಲ ಜಾಯಿಂಟ್ ಲೆಟರ್ಸ್ಗಳಲ್ಲಿಯೇ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಓಕೆ, ನೀಟಾಗಿ ಚೆಂದಾಗಿ ಹೇಳ್ತಾ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.